ಇವತ್ತಿನ ಕತೆ ನಿಮ್ ಮಿನಿ ಬ್ಲಾಗರ್ ಪ್ರೀತಮ್ನ ಜೊತೆ. ನಿಮ್ಮನ್ನ ತಡೆದಿರುವವರು ಯಾರು? ಯಾರು ತಡೆದಿಲ್ಲ ಅಣ್ಣ, ನಿಮ್ಗೆ ಯಾರು ಹೇಳಿದ್ರು ತಡೆದ್ರು ಅಂತ. ಬೆಳಗ್ಗೆ ಎದ್ದು ರೆಡಿಯಾಗಿ ಮೀಶೋದು ಲೇಬಲ್ ನ ಪ್ರಿಂಟ್ ತಗೋಬೇಕಾಗಿತ್ತು, ಬಂದಿದ್ದೆ. ಪ್ರಿಂಟ್ ತಕೊಂಡು ಟೇಪ್ ಬೇಕಾಗಿತ್ತು ಬಾಕ್ಸ್ ಮಾಡಕ್ಕೆ, ಅದಕ್ಕೆ ಟೇಪ್ ತಗೊಂಡೆ. ಅಲ್ಲಿಂದ ಡೈರೆಕ್ಟ್ ಬಂದು ಬಾಕ್ಸ್ ನ ರೆಡಿ ಮಾಡಿದೆ. ಬಾಕ್ಸ್ ಪ್ಯಾಕಿಂಗ್ ಮಾಡಿ ಲೇಬಲ್ ಮೆತ್ತಷ್ಟರಲ್ಲಿ ಕೊರಿಯರ್ ಬಾಯ್ ಬಂದ್ರು. ಈ ಕೊರಿಯರ್ ಬಾಯ್ದು 11 ಆರ್ಡರ್ ಇತ್ತು, 11 ಆರ್ಡರ್ ಹ್ಯಾಂಡ್ ಓವರ್ ಮಾಡಿದೆ. ಸೊ ಅಲ್ಲಿಂದ ಮಿಕ್ಕಿದ್ದು ಇನ್ನೂ 2 ಆರ್ಡರ್, ಅವ್ರು ಯಾವಾಗ ಫೋನ್ ಮಾಡ್ತಾರೋ ಗೊತ್ತಿಲ್ಲ. ಅಷ್ಟರಲ್ಲಿ ನಮ್ಮ ಓನರ್ ಕಾಲ್ ಮಾಡ್ಬಿಟ್ಟು 2 ಆಸಿಡ್ ತರಬೇಕು ಅಂದ್ರು. ಅದಕ್ಕೆ ಆಸಿಡ್ ತರಕ್ ಬಂದೆ. ನಮ್ ಕಂಪ್ನಿಗೆ 2 ಆಸಿಡ್ ಕೊಟ್ಬಿಟ್ಟು ನಾನ್ ಬಂದಿದ್ದು ಮನೆ ಕಡೆಗೆ, ಯಾಕಂದ್ರೆ ಇನ್ನೂ 4 ಆರ್ಡರ್ ರೆಡಿ ಮಾಡ್ಬೇಕಾಗಿತ್ತು. ಆ 4 ಆರ್ಡರ್ ರೆಡಿ ಮಾಡೋಷ್ಟರಲ್ಲಿ ಇವರು ಫೋನ್ ಮಾಡ್ಕೊಂಡು ಒಂದ್ ಟೈರ್ ಪಾಲಿಸ್ ಬೇಕಂತ ಬಂದಿದ್ರು. ಅವ್ರಿಗೊಂದು ಟೈರ್ ಪಾಲಿಸ್ ಕೊಟ್ಟೆ. ಬಾಟಲ್ಗಳು ತುಂಬಕ್ಕೆ ತುಂಬಾ ಕಷ್ಟ ಆಗ್ತಾ ಇತ್ತು, ಅದಕ್ಕೆ ಈ ತರ ಒಂದು ಜುಗಾಡು ಮಾಡ್ಕೊಂಡು. ಅಷ್ಟರಲ್ಲೇ ನಮ್ಮ ಓನರ್ ಕಾಲ್ ಮಾಡ್ಬಿಟ್ಟು ಟೈರ್ ಪಂಕ್ಚರ್ ಆಗಿದೆ ಅಂದ್ರು. ಇಷ್ಟೊತ್ತು ಚೆನ್ನಾಗಿ ಇತ್ತು, ಇವಾಗ ಏನಾಯ್ತು ಅನ್ನೋಷ್ಟರಲ್ಲಿ ಟ್ಯೂಬ್ ಹೋಗಿತ್ತು. ಅಲ್ಲಿಂದ ಹೊಸ ಟ್ಯೂಬ್ ಹಾಕೊಂಡು ಗಾಡಿ ವೀಲ್ ಕುಡಿಸ್ಕೊಂಡು ರೆಡಿ ಮಾಡಿಸ್ಕೊಂಡು ನಾವು ಬಂದಿದ್ದು ಪೆಟ್ರೋಲ್ ಪಂಪ್ ಗೆ. ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕೊಂಡು ಗಾಡಿನ ಲೋಡ್ ಮಾಡ್ಕೊಂಡು ಡೈರೆಕ್ಟ್ ಇಂದಿರಾನಗರ್ಗೆ ಹೋದ್ವಿ. ಇಂದಿರಾನಗರ್ಗೆ ಹೋಗಿ ಗಾಡಿನ ಅನ್ಲೋಡ್ ಮಾಡಿದೆ. ಗಾಡಿನ ಅನ್ಲೋಡ್ ಮಾಡಿಸ್ಕೊಂಡು ಇವೆಲ್ಲ ಡ್ಯಾಮೇಜ್ ಕ್ಯಾನು ರಿಟರ್ನ್ ಒಯ್ಬೇಕು ಅಂದ್ರು. ರಿಟರ್ನ್ ಹಾಕೊಂಡು ನಾವು ಬಂದಿದ್ದು ಮನೆ ಕಡೆಗೆ.